ನೀವು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಡಯಾಬಿಟೀಸಿಂದ ಬಳಲ್ತಿದ್ದೀರಾ? ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಡೌಟ್ಸ್ ಇದೆಯಾ? ಇಂಟರ್ನೆಟ್ಟಲ್ಲಿ ಸಿಗೋ ಡಯಟ್ ಪ್ಲಾನ್ಸ್ ಅಥವಾ ಸಜೆಷನ್ಸ್ಗಳಿಂದ ಕನ್ಫ್ಯೂಸ್ಡ್ ಆಗಿದ್ದೀರಾ? ದೆನ್ ಯು ಆರ್ ನಾಟ್ ಅಲೋನ್. ದಿಸ್ ಈಸ್ ಬಿಂದು, ಕ್ಲಿನಿಕಲ್ ಡಯಟಿಷಿಯನ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್ ಅಟ್ BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ನಗರೂರು, ಬ್ಯಾಂಗ್ಳೂರು. ಇವತ್ತಿನ ವಿಡಿಯೋದಲ್ಲಿ ಡಯಾಬಿಟಿಕ್ ಡಯಟ್ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಡಯಾಬಿಟೀಸ್ ಇದೆ ಅಂದ ಮಾತ್ರಕ್ಕೆ ರುಚಿಯಾಗಿರೋ ಆಹಾರನ ತಿನ್ನಬಾರ್ದು ಅಂತ ಅರ್ಥ ಅಲ್ಲ. ಆರೋಗ್ಯವಾಗಿರೋಕೆ ಏನು ತಿನ್ನಬೇಕು ಅನ್ನೋದನ್ನ ತಿಳಿದಿರಬೇಕು. ಸೊ ಸ್ಟಿಕ್ ವಿತ್ ಮೀ ಟಿಲ್ ದ ಎಂಡ್. ನಿಮಗೆ ಡಯಾಬಿಟಿಕ್ ಟಿಪ್ಸ್ ಹಾಗೂ ಒನ್ ಡೇ ಮೀಲ್ ಪ್ಲಾನ್ ತಿಳಿಸ್ಕೊಡ್ತೀನಿ, ವಿಚ್ ಯು ಕ್ಯಾನ್ ಸ್ಟಾರ್ಟ್ ಟುಡೇ ಇಟ್ ಸೆಲ್ಫ್. ಮೊದಲು ಡಯಾಬಿಟೀಸ್ ಅಂದರೆ ಏನು, ಅದರಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಡಯಾಬಿಟೀಸ್ ಮೆಲಿಟಸ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಟೈಪ್ 1 ಡಯಾಬಿಟಿಕ್ ಮೆಲಿಟಸ್, ಟೈಪ್ 2 ಡಯಾಬಿಟಿಕ್ ಮೆಲಿಟಸ್, ಹಾಗೆ ಜೆಸ್ಟೇಷನಲ್ ಡಯಾಬಿಟಿಕ್ ಮೆಲಿಟಸ್. ಇವತ್ತು ಟೈಪ್ 2 ಡಯಾಬಿಟಿಕ್ ಮೆಲಿಟಸ್ ಬಗ್ಗೆ ತಿಳ್ಕೊಳ್ಳೋಣ, ಯಾಕೆಂದರೆ ಟೈಪ್ 2 ಡಯಾಬಿಟಿಕ್ ಇಸ್ ವೆರಿ ಕಾಮನ್. ಟೈಪ್ 2 ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂದರೆ, ಇನ್ಸುಲಿನ್ ನಿಮ್ಮ ದೇಹದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಿರೋಲ್ಲ, ಅಥವಾ ಬೇಕಿರೋಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಇರೋದಿಲ್ಲ. ಆ್ಯಂಡ್ ಗೆಸ್ ವಾಟ್, ನಾವು ತಿನ್ನೋಂಥ ಆಹಾರನೇ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಿಂಗ್ಗೆ ತುಂಬ ದೊಡ್ಡ ಪಾತ್ರನ ವಹಿಸುತ್ತೆ. ಆಹಾರದ ಬಗ್ಗೆ ತಿಳ್ಕೊಳ್ಳೋದಾದರೆ ಅದರಲ್ಲಿ 2 ವಿಧ, ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ನೋಡೋದಾದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ ಬರುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ ರೈಸ್, ರಾಗಿ, ವೀಟ್, ಜೋವರ್ ಇದೆಲ್ಲ ಬರುತ್ತೆ. ಪ್ರೋಟೀನ್ ಅಂತಂದರೆ ಎಗ್, ಪನ್ನೀರ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಲೀನ್ ಮೀಟ್ ಇದೆಲ್ಲ ಬರುತ್ತೆ. ಹಾಗೆ ಫ್ಯಾಟ್ ಅಂದ ತಕ್ಷಣ ಆಯಿಲ್ಸ್, ನಟ್ಸ್, ಸೀಡ್ಸ್ ಬರುತ್ತೆ. ಇನ್ನೊಂದು ವಿಧದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವುದಾದ್ರು ಅಂತ ತಿಳ್ಕೊಳ್ಳೋದಾದರೆ, ಒಂದು ವೈಟಮಿನ್ಸ್ ಆ್ಯಂಡ್ ಇನ್ನೊಂದು ಮಿನರಲ್ಸ್. ವೈಟಮಿನ್ಸಲ್ಲಿ ವೈಟಮಿನ್ A, B, C, D, E, K ಬರುತ್ತೆ. ಹಾಗೆ ಮಿನರಲ್ಸಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಜಿಂಕ್ ಇದೆಲ್ಲ ಬರುತ್ತೆ. ಡಯಾಬಿಟೀಸ್ನಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ತುಂಬ ಹೆಚ್ಚಿನ ಪ್ರಮಾಣ ಬೀರುತ್ತೆ, ಅಂದರೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚು ಪರಿಣಾಮ ಬೀರುತ್ತೆ. ಆದರೆ ಕಾರ್ಬೋಹೈಡ್ರೇಟ್ಸ್ನ ಸಂಪೂರ್ಣವಾಗಿ ತಿನ್ನಬಾರ್ದು ಅಂತ ಅಲ್ಲ, ಸ್ಮಾರ್ಟ್ ಚಾಯ್ಸ್ ಮಾಡಬೇಕು. ಪ್ರೋಟೀನ್ ಹಾಗೂ ಹೆಲ್ದಿ ಫ್ಯಾಟ್ಸ್ ನಿಮ್ಮ ಶುಗರ್ ಅಬ್ಸಾರ್ಪ್ಷನ್ನ ನಿಧಾನಗೊಳಿಸುತ್ತೆ, ಹಾಗೆ ಶುಗರ್ ಸ್ಪೈಕ್ ಆಗೋದನ್ನು ಕಡಿಮೆ ಮಾಡುತ್ತೆ. ಫೈಬರ್ ನಿಮ್ಮ ಹೆಲ್ದಿ ಚಾಯ್ಸ್, ಬ್ಲಡ್ಡಲ್ಲಿ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬ್ಲಡ್ಡಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ನಿಮಗೆ ಸುಸ್ತಾಗೋದು, ಹಶ್ವಾಗೋದು ಆ ಫೀಲ್ ಆಗಲ್ಲ, ಯಾವಾಗಲೂ ಹೊಟ್ಟೆ ತುಂಬಿರೋ ಫೀಲ್ ಬರ್ತಿರುತ್ತೆ. ನಿಮ್ಮ ಡಯಾಬಿಟಿಕ್ ಡಯಟ್ ಫುಡ್ ಪ್ಲೇಟ್ ಹೇಗಿರಬೇಕು ಅಂತಂದರೆ, ನಿಮ್ಮ ಪ್ಲೇಟ್ನಲ್ಲಿ ಅರ್ಧ ಭಾಗ ಫೈಬರ್ನಿಂದ ಕೂಡಿರಬೇಕು. ಅಂದರೆ ರಾ ವೆಜಿಟೇಬಲ್ಸ್ ಆಗಿರ್ಬೋದು, ಅಂದರೆ ಸೌತೆಕಾಯಿ, ನೂಲ್ಕೋಲ್, ಆನಿಯನ್, ಟೊಮ್ಯಾಟೊ ಈ ಥರ ಯಾವುದಾದ್ರೂ ಸಾಲೆಡ್ಸ್ನ ಕೂಡಿರಬೇಕಾಗುತ್ತೆ. ಹಾಗೆ ಇನ್ನು ಕಾಲು ಭಾಗ ಪ್ರೋಟೀನಿಂದ ಕೂಡಿರಬೇಕಾಗುತ್ತೆ. ಅಂದರೆ ಎಗ್ ಇರ್ಬೋದು, ಒಂದು ಎಗ್ ಇರ್ಬೋದು, ಇಲ್ಲ ಅಂದರೆ ಪನ್ನೀರು, ಮೊಸರು, ಇಲ್ಲ ಮೊಳಕೆ ಕಾಳುಗಳು, ಅಥವಾ ಲೀನ್ ಮೀಟ್, ಫಿಶ್ ಅಥವಾ ಚಿಕನ್ ಪೀಸಸ್ ಆದರೂ ನಡೆಯುತ್ತೆ. ಹಾಗೆ ಇನ್ನು ಉಳಿದ ಕಾಲು ಭಾಗ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ರಾಗಿ, ವೀಟು, ಬ್ರೋಕನ್ ವೀಟು, ಬಾರ್ಲಿ, ಮಿಲ್ಲೆಟ್ಸು, ರೆಡ್ ರೈಸ್, ಬ್ರೌನ್ ರೈಸ್ ಇದೆಲ್ಲ ಬರುತ್ತೆ. ಇದು ಹೀಗೆ ನಮ್ಮ ಡಯಟ್ ಪ್ಲೇಟ್ಸ್ ಇರಬೇಕಾಗುತ್ತೆ. ಈ ಆಹಾರ ಕ್ರಮದ ಜೊತೆಗೆ ನಾವು ದಿನಕ್ಕೆ 100 ಲೀಟರ್ ನೀರನ್ನ ಕುಡಿಬೇಕಾಗುತ್ತೆ. ರಾತ್ರಿ ಹೊತ್ತಲ್ಲಿ 7 to 8 ಅವರ್ಸ್ ನಿದ್ರೆನ ಮಾಡಬೇಕಾಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಬೇಕಾಗುತ್ತೆ. ಹಾಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು. ಜೊತೆಗೆ ಪ್ರಾಪರ್ ಮೀಲ್ ಟೈಮಿಂಗ್ಸ್, ಸರಿಯಾದ ಟೈಮ್ನಲ್ಲಿ ಊಟನ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಶುಗರ್ ಲೆವೆಲ್ನ ನಾವು ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಡಯಾಬಿಟೀಸ್ ಇರೋರು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನೋಡೋದಾದರೆ, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂಥ ಫ್ರೂಟ್ಸನ್ನು ತಿನ್ಬೋದು. ಅಂದರೆ ಆ್ಯಪಲ್, ಪಪಾಯ, ಜಾಮೂನ್, ದಾಳಿಂಬೆ, ಕಿವಿ ಫ್ರೂಟು, ಅಥವಾ ಮಸ್ಕ್ ಮಿಲನ್, ವಾಟರ್ ಮಿಲನ್ ಈ ಥರ ಹಣ್ಣುಗಳು. ಹಾಗೆ ವೆಜಿಟೇಬಲ್ಸಲ್ಲಿ ನೋಡೋದಾದರೆ ಹಾಗಲಕಾಯಿ, ಓಕ್ರಾ ಅಂದರೆ ಬೆಂಡೆಕಾಯಿ, ಮತ್ತು ಬೀನ್ಸ್, ಕ್ಲಸ್ಟರ್ ಬೀನ್ಸು ಈ ಥರದ ವೆಜಿಟೇಬಲ್ಸ್ ಎಲ್ಲನೂ ತಿನ್ಬೋದು. ಹಾಗೆ ಕಾಳುಗಳಲ್ಲಿ ನೋಡೋದಾದರೆ ಎಲ್ಲ ಥರದ ಕಾಳುಗಳು, ಎಲ್ಲ ಥರದ ಸ್ಪ್ರೌಟ್ಸನ್ನು ತಿನ್ನಬಹುದು. ಹಾಗೆ ಸ್ಕಿಮ್ ಮಿಲ್ಕು ಮತ್ತು ಲೋ ಫ್ಯಾಟ್ ಕರ್ಡು, ಯೋಗರ್ಟ್ ಇದನ್ನೆಲ್ಲ ಬಳಸಬಹುದು. ಹಾಗೆ ಏನು ತಿನ್ನಬಾರ್ದು ಅಂತ ನೋಡೋದಾದರೆ, ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫ್ರೂಟ್ಸನ್ನು ತಿನ್ನಬಾರ್ದು. ಅಂದರೆ ಸಪೋಟ ಹಣ್ಣು ಇರ್ಬೋದು, ಬಾಳೆಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಸೀತಾಫಲ ಈ ಹಣ್ಣುಗಳನ್ನು ತಿನ್ನಕ್ಕೆ ಹೋಗಬಾರ್ದು. ಹಾಗೆ ಸಾಚಿ ವೆಜಿಟೇಬಲ್ಸನ್ನು ತಿನ್ನಬಾರ್ದು. ಸಾಚಿ ವೆಜಿಟೇಬಲ್ಸ್ ಅಂದ ತಕ್ಷಣ ಪೊಟ್ಯಾಟೋಸ್ ಬರುತ್ತೆ, ಸ್ವೀಟ್ ಪೊಟ್ಯಾಟೊ ತಿನ್ನಬಾರ್ದು. ಟೋಪಿಯೋಕ ಬರುತ್ತೆ, ಅಂದರೆ ಸುವರ್ಣಗೆಡ್ಡೆ, ಮರಗೆಣಸು, ಮತ್ತು ಸ್ವೀಟ್ ಪಂಪ್ಕಿನ್ ಇದ್ಯಾವುದು ತಿನ್ನಕ್ಕೆ ಹೋಗಬಾರ್ದು.
ಹಾಗೆ ಪಾಲಿಶ್ ರೈಸನ್ನು ಬಳಸಬಾರ್ದು. ಅದ್ರ ಬದಲು ನೀವು ರೆಡ್ ರೈಸ್, ಬ್ರೌನ್ ರೈಸ್, ಬಾಯ್ಲ್ಡ್ ರೈಸ್ ಅಥವಾ ಬಾಸುಮತಿ ಅಕ್ಕಿಯನ್ನು ಬಳಸಬಹುದು. ಒಂದು ದಿನದ ಡಯಾಬಿಟಿಕ್ ಮೀಲ್ ಪ್ಲಾನಿಂಗ್ ಎಕ್ಸಾಂಪಲ್ ಹೀಗಿರುತ್ತೆ. ಅರ್ಲಿ ಮಾರ್ನಿಂಗ್ ನೀವು ಖಾಲಿ ಹೊಟ್ಟೆಗೆ 1 ಗ್ಲಾಸ್ ಆಫ್ ಮೇಥಿ ಸೀಡ್ ವಾಟರ್ ಹಾಗೆ 5 to 6 ನಂಬರ್ ಆಫ್ ಆಲ್ಮಂಡ್ಸ್ನ ತಗೋಬಹುದು. ಹಾಗೆ ಬ್ರೇಕ್ಫಾಸ್ಟಲ್ಲಿ ನಾವು ನೋಡೋದಾದರೆ 2 ಮೂಂಗ್ ದಾಲ್ ದೋಸೆ ಅಥವಾ 2 ರವಾ ಇಡ್ಲಿನ ತಗೋಬಹುದು. ಅದ್ರ ಜೊತೆಗೆ ಸ್ಯಾಲೆಡ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ಯಾಲೆಡ್ ಅಂದರೆ ಕ್ಯುಕುಂಬರ್, ನೂಕೋಲ್, ಆನಿಯನ್, ಟೊಮ್ಯಾಟೊ ಯಾವುದಾದ್ರೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಜೊತೆ 1 ಕಪ್ ಆಫ್ ಕರ್ಡ್ನ ಆ್ಯಡ್ ಮಾಡ್ಕೊಳ್ಳಿ. ಕರ್ಡ್ ಬೇಡ ಅಂದರೆ ಎಗ್ಗಿನ ಆ್ಯಡ್ ಮಾಡ್ಬೋದು ಪ್ರೋಟೀನ್ ಜಾಗಕ್ಕೆ. ಹಾಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ನ ನಾವು ನೋಡೋದಾದರೆ ನಿಮ್ಗೆ ತುಂಬ ಹಶ್ವಾಗ್ತಿದೆ, ಸುಸ್ತಾಗ್ತಿದೆ ಅಂದರೆ ಒಂದು ಹಣ್ಣನ್ನು ತಿನ್ಬೋದು. ಹಣ್ಣು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂಥ ಹಣ್ಣನ್ನೇ ತಿನ್ನಬೇಕಾಗುತ್ತೆ. ಹಾಗಂದರೆ ಪಪ್ಪಾಯ ತಿನ್ಬೋದು, ಇಲ್ಲ ಅಂತಂದರೆ ಗ್ವಾವಾ ತಿನ್ಬೋದು ಒಂದು, ಇಲ್ಲ ಅಂದರೆ ನೇರಳೆ ಹಣ್ಣು ತಿನ್ಬೋದು, ಕಿವಿ ಫ್ರೂಟ್ ತಿನ್ಬೋದು, ಇಲ್ಲ ಮಸ್ಕ್ ಮೆಲನ್ ತಿನ್ಬೋದು ಸ್ವಲ್ಪ ಸ್ವಲ್ಪ. ಹಾಗೆ ಲಂಚ್ನ ನಾವು ನೋಡೋದಾದರೆ 2 ಚಪಾತಿ, ಅದ್ರ ಜೊತೆ ಅರ್ಧ ಕಟೋರಿಯಷ್ಟು ರೈಸ್ ಆದರೆ ನಡೆಯುತ್ತೆ. ಇಲ್ಲಾಂದರೆ ಮುದ್ದೆ ತಿಂತೀವಿ ನಾವು ಅಂತ ಹೇಳೋರಾದರೆ ಮುದ್ದೆ ಒಂದು ಚಿಕ್ಕದು, ಹಾಗೆ ಅದ್ರ ಜೊತೆ ಅರ್ಧ ಕಟೋರಿಯಷ್ಟು ರೈಸ್ನ ತಗೋಬೋದು. ಅದ್ರ ಜೊತೆಗೆ ಲಾಟ್ ಆಫ್ ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ಯಾಲೆಡಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಪಲ್ಯದಲ್ಲಿ ಲಾಟ್ ಆಫ್ ವೆಜಿಟೇಬಲ್ಸ್ ತಗೊಳ್ಳಿ. ಹಾಗೆ ಈವ್ನಿಂಗ್ ಸ್ನ್ಯಾಕಲ್ಲಿ ನಾವು ನೋಡೋದಾದರೆ ದಿನಕ್ಕೆ 1 ಸರಿ ಕಾಫಿ ಅಥವಾ ಟೀನ ತಗೋಬಹುದು. ಅದು ವಿತೌಟ್ ಶುಗರೇ ತಗೋಬೇಕಾಗುತ್ತೆ. ಅದ್ರ ಜೊತೆ ಸ್ಯಾಲೆಡ್ಸ್, ಸ್ಪ್ರೌಟ್ ಸ್ಯಾಲೆಡ್ಸು ಅಥವಾ ಉಸ್ಲಿ, ಕಾಳುಗಳದ್ದು ಉಸ್ಲಿ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಒಂದು ಚಿಕ್ಕ ಬೌಲಲ್ಲಿ. ಹಾಗೆ ಅದ್ರ ಜೊತೆ ಡಿನ್ನರ್ನ ನಾವು ನೋಡೋದಾದರೆ ಡಿನ್ನರಲ್ಲಿ 2 ರವಾ ದೋಸೆ ಅಥವಾ 2 ಚಪಾತಿ ಅಥವಾ 2 ಗೋಧಿ ದೋಸೆ ಈ ಥರದ್ದು ಯಾವುದಾದ್ರೂ ತಗೊಳ್ಳಿ. ಅದ್ರ ಜೊತೆ ದಾಲ್ ಸಬ್ಜಿ ಇಲ್ಲ ಅಂತಂದರೆ ವೆಜಿಟೇಬಲ್ ಸಬ್ಜಿ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಟಚ್ಗೆ 1 ಗ್ಲಾಸ್ ಆಫ್ ಬಟರ್ ಮಿಲ್ಕ್ನ ತೊಗೊಂಡ್ರೆ ಅವತ್ತು ದಿನದ ಮೀಲ್ ಫುಲ್ ಕಂಪ್ಲೀಟ್ ಆಗುತ್ತೆ, ವಿಚ್ ಈಸ್ ಕಂಟ್ರೋಲಿಂಗ್ ಬ್ಲಡ್ ಶುಗರ್ ಲೆವೆಲ್ ಆಲ್ಸೋ. ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ನಿಮ್ಮ ಕಿಚನಿಂದನೇ ಸ್ಟಾರ್ಟ್ ಆಗುತ್ತೆ. ನೀವು ಒಂದೇ ಬಾರಿಗೆ ದೊಡ್ಡ ಬದಲಾವಣೆ ಮಾಡಬೇಕಾಗಿಲ್ಲ, ಸಣ್ಣ ಬದಲಾವಣೆಯಿಂದ ಶುರು ಮಾಡಿ. ಹಾಗಂದರೆ ವೈಟ್ ರೈಸ್ ಬದಲು ರೆಡ್ ರೈಸ್, ಬ್ರೌನ್ ರೈಸ್ ಅಥವಾ ಬಾಸುಮತಿ ಅಕ್ಕಿನ ಬಳಸೋದ್ರಿಂದ, ಸ್ವೀಟ್ಸ್ ಬದಲು ಹಣ್ಣುಗಳನ್ನು ಬಳಸೋದ್ರಿಂದ, ಆಲ್ ಡೀಪ್ ಫ್ರೈಡ್ ಫುಡ್ಗಳನ್ನ ಬದಲು ಸ್ಟೀಮ್ಡ್ ಅಥವಾ ಗ್ರಿಲ್ಡ್ ಫುಡ್ನ ತಿನ್ನೋದ್ರಿಂದ ಶುರು ಮಾಡಬಹುದು. Let food be the medicine. Stay healthy, conscious living. Business Bindu, clinical dietitian, signing off. Thank you. If you enjoyed this video, don't forget to give it a thumbs up, share it with your friends, and hit that subscribe button for more exciting content.